ಇವನು ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಡಿಗೊಬ್ಬ ಪಿಕ್ಚರ್ ನಮ್ಮ ವಿಷ್ಣು ಅವರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಮತ್ತೆ ರಿಲೀಸ್ ಆಗ್ತಾ ಇದೆ 25 ವರ್ಷಗಳ ಅನಂತರ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನಮ್ಮ ಜೊತೆಗಿದ್ದಾರೆ ಈಗ ನಮ್ಮ ಸತ್ಯಪ್ರಿಯ ಅಮ್ಮ, ನಮ್ಮ ಚೆನ್ನೈಯಿಂದ. ಅಮ್ಮ ನಮಸ್ಕಾರ, ಕರ್ನಾಟಕಕ್ಕೆ ಮತ್ತೊಮ್ಮೆ ನಿಮ್ಗೆ ನಮಸ್ಕಾರ. ನಮಸ್ಕಾರ ಕರ್ನಾಟಕರಿಗೆ ಎಲ್ಲರಿಗೂ ನಮಸ್ಕಾರ. ಅಮ್ಮ, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್, ನಿಮ್ಗೆ ಡಬಲ್ ಕಂಗ್ರಾಚುಲೇಷನ್ಸ್. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ರಜನಿ ಸರ್ ಒಂದಿಗೆ ನೀವು ನಡೆಸಿದ ಭಾಷಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ನಿಮ್ಮ ಅಭಿನಯದ ಸೇಮ್ ಭಾಷಾ ಕೋಟಿಗೊಬ್ಬ ರಿಲೀಸ್ ಆಗ್ತಾ ಇದೆ. ಸೊ ಕೋಟಿಗೊಬ್ಬ ಅಂತಾರಂಗೇನೆ ಮೊದಲನೇದಾಗಿ ನಿಮ್ಗೆ ಏನ್ ಜ್ಞಾಪಕ ಬರುತ್ತಮ್ಮ? ಕೋಟಿಗೊಬ್ಬ ಅಂದ ತಕ್ಷಣ ವಿಷ್ಣು ಅವರೇ ಜ್ಞಾಪಕ ಬರೋದು, ಇನ್ಯಾರು ಜ್ಞಾಪಕ ಬರ್ತಾರೆ? ಓಕೆ, ಕೋಟಿಗೊಬ್ಬ ಶೂಟಿಂಗ್ ಇನ್ನ ಎನಿ ಮೆಮೊರೀಸು ಏನಾದ್ರೂ ಅದನ್ನ ಹಂಚ್ಕೊಳ್ಳೋದಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ಆಕ್ಚುಲಿ ಕೋಟಿಗೊಬ್ಬಕ್ ಮುಂಚೆ ನಾನು ವಿಷ್ಣು ಅವ್ರಿಗೆ ಮದರ್ ಕ್ಯಾರೆಕ್ಟರ್ ಮಾಡಿದೆ. ತುಂಬಾ ಸೂಪರ್ ಡೂಪರ್ ಹಿಟ್ ಆದ ಸೂರಪ್ಪ ಪಿಕ್ಚರ್ ಮಾಡಿದೆ. ಅದಾದ್ಮೇಲೆ ಕೋಡಿಗೊಬ್ಬ ಮಾಡ್ತಾ ಇದ್ದವರು. ಇದು ನನಗೆ ಯಾಕೆಂದ್ರೆ ಹೆಮ್ಮೆ ಯಾಕೆ ಅಂದ್ರೆ ತಮಿಳ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆಲಿ ಭಾಷಾ ಮಾಡಿದೆ. ಸೇಮ್ ಕ್ಯಾರೆಕ್ಟರ್ ಸೂಪರ್ ಸ್ಟಾರ್ ಕರ್ನಾಟಕ ಸೂಪರ್ ಸ್ಟಾರ್ ವಿಷ್ಣು ಅವ್ರ ಜೊತೆಲಿ ಅದೇ ಪಿಕ್ಚರ್ನ ಕನ್ನಡದಲ್ಲಿ ಮಾಡಿದೆ. ಆಕ್ಚುಲಿ ಜ್ಞಾಪಕಗಳು ಅಂದ್ರೆ ವಿಷ್ಣು ಅವ್ರ ಜೊತೆಲಿ ವರ್ಕ್ ಮಾಡಿದ್ದು ತುಂಬಾ ಜ್ಞಾಪಕಗಳು ಇದೆ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅವ್ರು ಇವತ್ತು ಇದ್ರೆ ಎಷ್ಟು ಚೆನ್ನಾಗಿರೋದು ಅನಿಸ್ತಾ ಇದೆ ನಿಜವಾಗ್ಲೂ. ಎಷ್ಟು ದೊಡ್ಡ ಹಬ್ಬ ಮಾಡ್ತಾ ಇದೀವಿ ನಾವು ಕನ್ನಡದಲ್ಲಿ, ಕರ್ನಾಟಕದವರೆಲ್ಲ ಸೇರಿ ದೊಡ್ಡ ಹಬ್ಬ ಆಗಿರೋದು ಇದು. ಪರವಾಗಿಲ್ಲ, ಅವ್ರು ಇಲ್ದೆ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಅವ್ರನ್ನ ಪೂಜೆ ಮಾಡ್ಕೊಂಡು ನಾವು ಸೆಲೆಬ್ರೇಟ್ ಮಾಡೋಣ. ಆ ತರ ನನಗೆ ಮನಸ್ಸಲ್ಲಿ ಅನಿಸ್ತಾ ಇದೆ. ಎಸ್ಮಾ, ಭಾಷಾನಲ್ಲೂ ನೀವು ಇದೇ ರಜನಿ ಸರ್ ಅವ್ರ ತಾಯಿ ಪಾತ್ರ ಮಾಡಿದ್ರಿ, ಇಲ್ಲಿ ಕೂಡ ನಮ್ಮ ವಿಷ್ಣು ದಾದಾಗೆ ತಾಯಿ ಪಾತ್ರ ಮಾಡಿದ್ರಿ. ಅಂದ್ರೆ ಇಬ್ರು ನಟರಲ್ಲೂ, ಇಬ್ರು ದೊಡ್ಡ ದಿಗ್ಗಜರು, ಇಬ್ರು ದೊಡ್ಡ ಸೂಪರ್ ಸ್ಟಾರ್ಸ್ ಅಲ್ಲೂ ನೀವು ಕಂಡಂತ ಒಂದು ಕಾಮನ್ ಫ್ಯಾಕ್ಟರ್ ಏನಮ್ಮ? ತುಂಬಾ ಕಾಮನ್ ಫ್ಯಾಕ್ಟರ್, ದೇ ಆರ್ ಬೋತ್ ಆರ್ ಡೌನ್ ಟು ಅರ್ತ್. ನಮ್ಮ ಆರ್ಟಿಸ್ಟ್ಗಳ ಜೊತೆಲಿ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ನಗ್ನಗ್ತಾ ಇರ್ತಾರೆ. ಮುಖ್ಯವಾಗಿ ದೊಡ್ಡ ಸ್ಟಾರ್ ಅಂತ ಪೋಸ್ ಹೊಡೆಯೋದು ಅಂತದ್ದು ಯಾವುದು ಅವ್ರಿಗಿಬ್ರಲ್ಲೂ ನೋಡೋದಿಲ್ಲ ನಾವು. ಇಬ್ರು ಕನ್ನಡದವರು. ಸೊ ಇವೆಲ್ಲಾನೇ ಅವ್ರಿಬ್ರ ಮಧ್ಯೆ ಇಬ್ರಲ್ಲಿ ನಾನು ನೋಡಿದ್ದು. ರಜನಿ ಅವ್ರ ಜೊತೆಲೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ, ವಿಷ್ಣು ಅವ್ರ ಜೊತೆಲೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೆ. ಸೊ ಅದೆಲ್ಲ ತುಂಬಾ ಏನ್ ಹೇಳೋದು, ವಿ ಫೀಲ್ ಸೊ ವೆರಿ ಕಂಫರ್ಟಬಲ್, ಆ ತರ ಇರೋದು. ಅಂಡ್ ವಿಷ್ಣು ಸರ್ ಅವರ ಒಂದು ಸಿನಿಮಾನ ನೀವು ಪ್ರೊಡಕ್ಷನ್ ಕೂಡ ಮಾಡಿದ್ರಿ, ನಿರ್ಮಾಪಕಿ ಕೂಡ ನೀವು, ವಿಷ್ಣುವರ್ಧನ್ ಅವರ ಗಂಧರ್ವಗಿರಿ ಸಿನಿಮಾ. ಫಸ್ಟ್ ಟೈಮ್ ಗಂಧರ್ವಗಿರಿ ನನ್ನ ಹಸ್ಬೆಂಡ್ ಪ್ರೊಡ್ಯೂಸ್ ಮಾಡಿದಾಗ ನಾನು ಅವ್ರ ಜೊತೆಲೇ ಇದ್ದೆ, ಪ್ರೊಡಕ್ಷನ್ ನೋಡ್ಕೊತಾ ಇದ್ದೆ. ಸೊ ವಿಷ್ಣು ಅವ್ರ ಜೊತೆಲಿ ತುಂಬಾ ಆವಾಗ್ಲೇ ನಮ್ಗೆ ಪರಿಚಯ ಇರೋದು. ವಿ ಯೂಸ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಟುಗೆದರ್, ಬಿಕಾಸ್ ಪ್ರೊಡ್ಯೂಸರ್ ಅಂದ್ರೆ ಸೆಟ್ ಅಲ್ಲೇ ಇರ್ಬೇಕು, ಹೀರೋ ಇರೋವಾಗ ಡೆಫಿನೆಟ್ ಆಗಿ ಇರ್ಬೇಕು. ವಿಷ್ಣು ಅವ್ರು ಇರೋವಾಗ ನಾನು, ನಮ್ಮ ಮನೆಯವರು ಎಲ್ಲಾರು ನಾವು ಸೆಟ್ ಅಲ್ಲಿ ಇದ್ದು. ಅದು ಹೀರೋಯಿನ್ ನಮ್ ನಾದಿನಿ ಆರ್ತಿ ಅವರು, ಡೈರೆಕ್ಟ್ರು ನಮ್ಮ ಮೈದಾ ದತ್ತು ಅವರು. ಸೊ ಇಟ್ ವಾಸ್ ಲೈಕ್ ಎ ಫ್ಯಾಮಿಲಿ ಗೆಟ್ ಟುಗೆದರ್. ಆಕ್ಚುಲಿ ಪಿಕ್ಚರ್ ಶೂಟಿಂಗ್ ಗಿಂತ ಫ್ಯಾಮಿಲಿ ಗೆಟ್ ಟುಗೆದರ್ ತರ ಇರೋದು. ಅಂಡ್ ವಿಷ್ಣು ಅವ್ರು ಹೇಳಲೇಬೇಕಾಗಿಲ್ಲ, ಅವರು ನಮ್ಮ ಹಸ್ಬೆಂಡ್ ಜೊತೆಲಿ ತುಂಬಾ ಫ್ರೆಂಡ್ಲಿ ಆಗಿರೋರು. ಏನೋ ಮುಕುಂದ ಅಂತ ಆ ತರ ಅಷ್ಟು ಹೆಮ್ಮೆಯಾಗಿ, ಐ ಮೀನ್ ಅಷ್ಟು ಸರಳವಾಗಿ ಮಾತಾಡ್ತಾ ಇದ್ರು. ಎಸ್ಮಾ, ಈಗ ಒಬ್ಬ ಕಲಾವಿದೆಯಾಗಿ ನಿಮ್ಗೆ ಕೋಟಿಗೊಬ್ಬ ಸಿನಿಮಾದಲ್ಲಿ ಬಂದಂತ ಚಾಲೆಂಜು, ನೀವು ಭಾಷಾನಲ್ಲಿ ಅಭಿನಯಿಸಿದ ಪಾತ್ರ ಎಂಟರ್ ಇಂಡಿಯಾ ಮನೆ ಮಾತಾಯ್ತು, ಆ ತಾಯಿ ಪಾತ್ರ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಸೀನು, ರಜನಿ ಸರ್ ಇಂಟರ್ವ್ಯೂ ಬ್ಲಾಕ್ ಅಲ್ಲಿ ರಿವಲ್ಟ್ ಆಗ್ತಾರಲ್ಲ, ಒಳಗಡೆ ಕರ್ಕೊಂಡು ಹೋಗ್ತಿರಲ್ಲ, ಬಾಯಿನ ಅವ್ನು ತಡೆಯಕ್ ಆಗೋದಿಲ್ಲ ಅಂತ. ಸೊ ಅದು ವಿಸಿಲ್ಸ್ ಗಳು ಥಿಯೇಟರ್ ಅಲ್ಲಿ. ಸೇಮ್ ರಿಯಾಕ್ಷನ್ ಕರ್ನಾಟಕದಲ್ಲಿ ಕೋಟಿಗೊಬ್ಬ ಮಾಡಿದಾಗ್ಲೂ ಬಂತು. ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ ನೀವು ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದೀರಾ ನಿಮ್ ಪಾತ್ರದ ಮೂಲಕ ತಮಿಳಲ್ಲಿ.
ಸೇಮ್ ಇಲ್ಲಿ ರೆಪ್ಲಿಕಾ ಮಾಡಬೇಕಾದ್ರೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಒಬ್ಬ ಕಲಾವಿದೆಯಾಗಿ? ನನಗೆ ಚಾಲೆಂಜಿಂಗ್ ಅನ್ಸಿಲ್ಲ, ಯಾಕೆಂದ್ರೆ ಲ್ಯಾಂಗ್ವೇಜ್ ಮಾತ್ರ ಚೇಂಜ್. ತಮಿಳ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ತಮಿಳ್. ಅದೇ ತರ ಕನ್ನಡದಲ್ಲೂ ತುಂಬಾ ಕಂಫರ್ಟ್ ಇದೆ ನನಗೆ. ಅದರಿಂದ ನನಗೆ ಐ ಜಸ್ಟ್ ಸ್ಪೋಕ್ ದ ಡೈಲಾಗ್, ಐ ಜಸ್ಟ್ ಆಕ್ಟೆಡ್ ದ ರೋಲ್, ಐ ಜಸ್ಟ್ ಲಿವ್ ದ ಕ್ಯಾರೆಕ್ಟರ್. ಅದರಿಂದ ನನಗೆ ಕಷ್ಟ ಅನ್ಸಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನಾವೆಲ್ಲ ಆಡಿಯನ್ಸ್ ಆಗಿ ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ಕೋಟಿಗೊಬ್ಬ ಸಿನಿಮಾ ನೋಡಿದಾಗ ನಮ್ಗೆ ಇದು ಒಂದು ಪಿಕ್ಚರ್ ಅಂತಾನೆ ಅನಿಸಿಲ್ಲ. ನಿಜವಾದ ತಾಯಿ, ನಿಜವಾದ ಮಗ, ನಿಜವಾದ ಮಗಳು, ಆ ನ್ಯಾಚುರಾಲಿಟಿ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದಿರ ನೀವೆಲ್ಲ ಆರ್ಟಿಸ್ಟ್ಗಳು. ಇದು ಹೇಗ್ ಸಾಧ್ಯ ಆಯ್ತು? ಹೇಗೆ ಅಂದ್ರೆ ನನ್ನ ಪರ್ಸನಲಿ ನಾನು ಯಾವಾಗ್ಲೂ ಹಾಗೇನೆ. ಒಂದು ಕ್ಯಾರೆಕ್ಟರ್ ನಾನು ಒಪ್ಕೊಂಡಿದ್ದೀನಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಹೆಂಗೆ ಫೀಲ್ ಮಾಡುತ್ತೆ, ಆ ಕ್ಯಾರೆಕ್ಟರ್ ಹೆಂಗ್ ಮಾತಾಡುತ್ತೆ, ಇದೆಲ್ಲ ನಾನು ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತೀನಿ. ಐ ವಿಲ್ ಬಿಕಮ್ ದ ಕ್ಯಾರೆಕ್ಟರ್. ಆಕ್ಟ್ ಮಾಡುವಾಗ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ವಿಷ್ಣು ಅವ್ರು ನನಗಿಂತ ದೊಡ್ಡವರೋ ಚಿಕ್ಕವರೋ ಗೊತ್ತಿಲ್ಲ, ಆದ್ರೂ ವಿಷ್ಣು ಈಸ್ ಮೈ ಸನ್. ಆ ಕ್ಯಾರೆಕ್ಟರ್ ನನ್ನ ಸಣ್ಣ ಆದ್ರಿಂದ ಐ ಫೀಲ್ ಲೈಕ್ ಎ ಮದರ್. ಆ ಎಕ್ಸ್ಪ್ರೆಷನ್ ಎಲ್ಲಾನು ಒಂದು ಮಗನ್ಗೆ ಯಾವ ತರ ಬರುತ್ತೆ. ಇದು ಆಕ್ಚುಲಿ ಕೋಡಿಗೊಬ್ಬಕ್ಕಿಂತ ಸೂರಪ್ಪನಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಒಳ್ಳೆ ಮದರ್ ಕ್ಯಾರೆಕ್ಟರ್ ಅದು ಸೂರಪ್ಪ ಬಗ್ಗೆ ಇನ್ನೊಂದ್ಸಲಿ ಮಾತಾಡೋಣ ನಾವು. ಬಟ್ ಇವಾಗ ನಾನು ಮಾತಾಡೋದು ಕೋಡಿಗೊಬ್ಬದಲ್ಲಿ ಅದೇ ನಾನು ಹೇಳಿದ್ದು, ಮದರ್ ಕ್ಯಾರೆಕ್ಟರ್. ಇಫ್ ಐ ಫೀಲ್ ಲೈಕ್ ಎ ಮದರ್, ಐ ವಿಲ್ ಬಿಹೇವ್ ಲೈಕ್ ಎ ಮದರ್, ಐ ವಿಲ್ ಟಾಕ್ ಲೈಕ್ ಎ ಮದರ್, ಐ ವಿಲ್ ಗಿವ್ ಮೈ ಲವ್ ಆಸ್ ಎ ಮದರ್ ಟು ಮೈ ಸನ್. ಅದೇ ತರ ನನ್ನ ಡಾಟರ್ಸು, ಇನ್ನೊಂದು ಸನ್ನು ಎಲ್ಲ ಇರೋವಾಗ ನಾನು ಅದೇ ಮದರ್ ತರಾನೇ ಫೀಲ್ ಮಾಡ್ಕೊತಾ ಇದ್ದೆ. ಅದರಿಂದ ಇಟ್ ಕೇಮ್ ವೆರಿ ನ್ಯಾಚುರಲ್. ಅಂದ್ರೆ ಒಂದು ಶಾರ್ಟ್ ಬರುತ್ತಮ್ಮ ನನಗೆ ಇನ್ನೂ ಆ ಸಿನಿಮಾದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಡೇ ನಾವು ಬೆಂಗಳೂರಲ್ಲಿ ಕಲ್ಪನಾ ಥಿಯೇಟರ್ ನೋಡಿದ್ದು. ವಿಷ್ಣು ಸರ್ ಇಂಟ್ರೊಡಕ್ಷನ್ ಸಾಂಗು, ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಸಾಂಗು. ಆ ಸಾಂಗ್ ಅಲ್ಲಿ ನೀವು ನೋಡ್ತಾ ಇರ್ತೀರಾ, ವಿಷ್ಣು ಸರ್ ಬಂದು ಹಿಂಗ್ ಕಾಲ್ ಮುಗಿತಾರೆ ಅಮ್ಮನ್ ಲೈನ್ ಬಂದಾಗ. ಅವಾಗ ಇಡೀ ಥಿಯೇಟರ್ ಓ ಅಂತ ಅಂದಿತ್ತು. ಬಿಕಾಸ್ ವಿಷ್ಣು ಅವ್ರನ್ನ ಅವರೆಲ್ಲ ದೇವ್ರ ತರ ಪೂಜೆ ಮಾಡ್ತಾರೆ ಕನ್ನಡದವರು. ಅಂತ ದೇವ್ರು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ದೇವ್ರು ಈ ತಾಯಿ ಅಲ್ವಾ. ಸೊ ದೇ ಫೀಲ್ ಸೋ ಹ್ಯಾಪಿ ಅಂದ್ರೆ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ನಮ್ಮ ದೇವ್ರು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ದೇ ಮಸ್ಟ್ ಹ್ಯಾವ್ ಫೆಲ್ಟ್ ಹ್ಯಾಪಿ. ಅದರಿಂದಾನೇ ಅವರು ಅಷ್ಟು ಹ್ಯಾಪಿಯಾಗಿ ಅವರು ಫೀಲ್ ಮಾಡಿರ್ಬೇಕು. ಅಂಡ್ ನಿರ್ಮಾಪಕ ಸೂರಪ್ಪ ಬಾಬು, ನಿರ್ದೇಶಕ ನಾಗಣ್ಣ, ಇವ್ರ ಬಗ್ಗೆ ಏನ್ ಹೇಳ್ತೀರಮ್ಮ? ನಾಗಣ್ಣ ಜೊತೆಲಿ ನನಗೆ ತುಂಬಾ ಓಲ್ಡ್ ಕನೆಕ್ಷನ್. ಬಿಕಾಸ್ ನನ್ನ ಫಸ್ಟ್ ಪಿಕ್ಚರ್ ಬೆಸುಗೆ ವಾಸ್ ಪ್ರೊಡ್ಯೂಸ್ಡ್ ಬೈ ಶ್ರೀನಿಧಿ ಪ್ರೊಡಕ್ಷನ್ಸ್. ಅದರಲ್ಲಿ ನಾಗಪ್ಪ ಅವರ ತಂದೆ ಪ್ರೊಡ್ಯೂಸರ್, ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಗೋಪಾಲ್ ಲಕ್ಷ್ಮಣ್ ಅಂತ ಪ್ರೊಡ್ಯೂಸರ್ಸ್ ಶ್ರೀನಿಧಿ ಪ್ರೊಡಕ್ಷನ್ಸ್ಗೆ. ಲಕ್ಷ್ಮಣ್ ಅವ್ರ ಮಗನೇ ನಾಗಣ್ಣ. ಸೊ ಆ ಟೈಮಲ್ಲಿ ಚಿಕ್ಕ ಹುಡುಗ ಇರ್ಬೇಕು, ಅಷ್ಟಂತೆ ಕೆಲಸ ಮಾಡ್ತಾ ಇದ್ರು, ಚೆನ್ನಾಗಿ ಓಡಾಡ್ತಾ ಇದ್ರು ಅನ್ಸುತ್ತೆ. ಅವ್ರು ಡೈರೆಕ್ಟರ್ ಆದ್ಮೇಲೆ ಸೂರಪ್ಪ ಪಿಕ್ಚರು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ. ತುಂಬಾ ಸಂತೋಷ ಆಯ್ತು, ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಅಷ್ಟು ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಸಾಧುವಾದ ಮನುಷ್ಯ, ಚೆನ್ನಾಗಿ ಹೇಳ್ಕೊಡೋರು, ಚೆನ್ನಾಗಿ ಕೆಲಸ ತಗೊಳ್ಳೋರು. ಅದೇ ತರ ಸೂರಪ್ಪ ಬಾಬು ಫಸ್ಟ್ ಟೈಮ್ ನಾನು ವಿಷ್ಣುಗೆ ತಾಯಿಯಾಗಿ ಮಾಡಿದ್ದು ಕರುಳಿನ ಕುಡಿ ಆಕ್ಚುಲಿ. ಅದಾದ್ಮೇಲೆ ಸೂರಪ್ಪ ಪಿಕ್ಚರ್ ಅಲ್ಲಿ ವಿಷ್ಣು ಅವ್ರಿಗೆ ತಾಯಿಯಾಗಿ ಮಾಡಿದ್ದು. ಅದು ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಮಗನ್ಗೋಸ್ಕರ ಜೀವನೇ ಕೊಟ್ಬಿಡ್ತಾಳೆ ಆ ತಾಯಿ. ಆ ತರ ಒಂದು ಕ್ಯಾರೆಕ್ಟರ್, ಅದು ವಿಷ್ಣು ಅವ್ರ ತಾಯಿಯಾಗಿ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಅದೃಷ್ಟ ಅನ್ಕೋತೀನಿ ನಿಜವಾಗ್ಲು. ಐ ರಿಯಲಿ ಥ್ಯಾಂಕ್ ಸೂರಪ್ಪ ಬಾಬು ಫಾರ್ ದಿಸ್. ಅದಾದ್ಮೇಲೆ ಎಲ್ಲಾ ಪಿಕ್ಚರ್ ಅಲ್ಲೂ ಯಾವ ಕ್ಯಾರೆಕ್ಟರ್ ಇದ್ರು ಡೆಫಿನೆಟ್ ಆಗಿ ಕರೀತಾರೆ ಸೂರಪ್ಪ ಬಾಬು. ಇದು ಮುಖ್ಯವಾಗಿ ಭಾಷಾ ಪಿಕ್ಚರ್ ಕನ್ನಡದಲ್ಲಿ ಮಾಡಿದಾಗ ನೀವೇ ಮಾಡಿಮ್ಮ ಅಂತ ಹೇಳಿ ಕೋಡಿಗೊಬ್ಬದಲ್ಲಿ ನನ್ನೇ ಬುಕ್ ಮಾಡಿದ್ರು, ನಾನೇ ಮಾಡಿದೆ. ಅಂಡ್ ಯು ಆರ್ ಸೋ ಲಕ್ಕಿ ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಇಯರ್ ವಿತ್ ಇನ್ ಸ್ಪ್ಯಾನ್ ಆಫ್ ಸಮ್ ಮಂತ್ಸ್ ಅಲ್ಲಿ ನಿಮ್ಮ ಭಾಷಾನು ಬಿಡುಗಡೆ ಆಯ್ತು, ಈಗ ಕೋಟಿಗೊಬ್ಬನು ಬಿಡುಗಡೆ ಆಗಿದೆ. ಸೊ ಎಷ್ಟು ಖುಷಿ ಇದೆ ನಿಮ್ಗೊಂದು ಆರ್ಟಿಸ್ಟ್ ಆಗಿ ಇದು? ಆಸ್ ಅನ್ ಆರ್ಟಿಸ್ಟ್ ಐ ರಿಯಲಿ ಫೀಲ್ ಸೋ ಹ್ಯಾಪಿ. ನಿಜವಾಗ್ಲೂ ವಿಷ್ಣು ಅವರಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅನಿಸ್ತಾ ಇದೆ. ಪರವಾಗಿಲ್ಲ, ಅವರನ್ನ ನೆನೆಸ್ಕೊಂಡು ನಾವು ಅವ್ರನ್ನ ನಮನ ಮಾಡ್ಕೊಂಡು ನಾವು ಇದು ಸೆಲೆಬ್ರೇಟ್ ಮಾಡ್ತೀವಿ. 2 ಪಿಕ್ಚರು, ಒಂದೇ ಕತೆ, 2 ಲ್ಯಾಂಗ್ವೇಜಸ್ ಅಲ್ಲಿ ಸೇಮ್ ಮದರ್ ಕ್ಯಾರೆಕ್ಟರ್ ಮಾಡಿದ್ದು ಬೇರೆ ಯಾರಿಗಾದ್ರೂ ಈ ಅದೃಷ್ಟ ಸಿಕ್ತೋ ಇಲ್ವೋ ನನಗೆ ಗೊತ್ತಿಲ್ಲ.
ಆ ಅದೃಷ್ಟ ನನಗೆ ಸಿಕ್ಕಿದ್ದಕ್ಕೆ ನಾನು ತುಂಬಾ ಸಂತೋಷ, ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆ. ಫೈನಲಿ ಕರ್ನಾಟಕ ಜನತೆಗೆ, ವಿಷ್ಣು ಸರ್ ಅಭಿಮಾನಿಗಳಿಗೆ ಕೋಟಿಗೊಬ್ಬ ರಿಲೀಸ್ ಆಗ್ತಿರೋದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಲೇಬೇಕಾಗಿಲ್ಲ, ಎಲ್ಲಾ ಕನ್ನಡ ಅಭಿಮಾನಿಗಳು, ವಿಷ್ಣು ಅವರ ಅಭಿಮಾನಿಗಳು ಎಲ್ಲರೂ ಡೆಫಿನೆಟ್ ಆಗಿ ಆ ಪಿಕ್ಚರ್ ನೋಡ್ತಾರೆ, ಥಿಯೇಟರ್ಗಳು ತುಂಬಿಸ್ತಾರೆ. ಅವ್ರನ್ನ ನೆನ್ಸ್ಕೊಂಡು ಡೆಫಿನೆಟ್ ಆಗಿ ಈ ಪಿಕ್ಚರ್ನ ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ಫಸ್ಟ್ ಟೈಮ್ ಯಾವ ತರ ಸೂಪರ್ ಆಗಿದೆ, ಸೂಪರ್ ಹಿಟ್ ಆಗಿತ್ತು, ಈ 25th ಇಯರ್ ನಲ್ಲಿ ಈ ಪಿಕ್ಚರ್ ರಿಲೀಸ್ ಆಗಿ ಅಷ್ಟೇ ಸೂಪರ್ ಹಿಟ್ ಮಾಡಬೇಕು. ದೇವ್ರೆ, ನಮ್ಮ ಪ್ರೇಕ್ಷಕ ದೇವ್ರೆ, ನಿಮ್ಗಳ ಕೈಯಲ್ಲಿದೆ. ಈ ವಿಷ್ಣು ಅವ್ರ ಪಿಕ್ಚರ್ನ ನೀವು ಸೂಪರ್ ಹಿಟ್ ಮಾಡ್ಬೇಕು ಅಂತ ನಾನು ಬೇಡ್ಕೊತೀನಿ. ಫೈನಲಿ ಒಂದು ಪ್ರಶ್ನೆ, ಮತ್ತೆ ನೀವು ನಿಮ್ಮ ಗಂಡನ ಮನೆ ಇದು, ನಮ್ಮ ಕರ್ನಾಟಕ ಸೊಸೆ, ನೀವು ನಮ್ಮ ಕರ್ನಾಟಕಕ್ಕೆ ಯಾವಾಗ ಬರ್ತಿದ್ರ ಚಿತ್ರಗಳ ಮೂಲಕ? ನೀವು ಬೇಗನೆ ಬಂದ್ಬಿಡ್ತೀನಿ. ಬಿಕಾಸ್ ಇವಾಗ ಈ ಇಂಟರ್ವ್ಯೂ ನೋಡ್ತಾರೆ, ಈ ಪಿಕ್ಚರ್ ನೋಡ್ತಾರೆ, ಡೆಫಿನೆಟ್ ಆಗಿ ನನ್ನ ಜ್ಞಾಪಕ ಬರುತ್ತೆ. ಬಂದ ಮೇಲೆ ನನ್ಗೆ ಡೆಫಿನೆಟ್ ಆಗಿ ಕರೀತಾರೆ, ನಾನು ಬಂದು ಡೆಫಿನೆಟ್ ಆಗಿ ಆಕ್ಟ್ ಮಾಡ್ತೀನಿ. ನಿಜವಾಗ್ಲೂ ನನಗೆ ಕನ್ನಡ ಮಾಡ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಎಸ್ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ.